ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೋನಿ ಸಂತು ವ್ಲಾಗ್ಸ್ ಕನ್ನಡ. ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಾನು ಮೀಶೋ ಇಂದ ಸ್ವಲ್ಪ ಐಟಮ್ಸ್ ಗಳನ್ನ ಬುಕ್ ಮಾಡಿ ತರಿಸಿದ್ದೆ, ಅದೆಲ್ಲ ರಿಸೀವ್ ಆಗಿದೆ. ಹಾಗೆ ನಾನು ಮುಂಚೆ ತರಿಸಿದಂತಹ ಐಟಮ್ಸ್ ಗಳನ್ನ ಕೂಡ ನಿಮ್ಗೆ ರಿವ್ಯೂ ತೋರ್ಸೋಣ, ಅದು ತುಂಬಾ ದಿನದ ನಂತರ ಹೇಗಿರುತ್ತೆ, ಯಾವ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಅಂತ ಹೇಳಿ ತೋರ್ಸೋಣ ಅಂತ ಹೇಳಿ ಎರಡನ್ನು ಕೂಡ ಮರ್ಜ್ ಮಾಡಿ ಒಂದ್ ವಿಡಿಯೋದಲ್ಲಿ ನಿಮ್ಗೆ ಶೋ ಮಾಡೋಣ ಅಂತ ಹೇಳಿ, ನಿಮ್ಗೆ ಯೂಸ್ಫುಲ್ ಆಗ್ಬೋದು ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ಬನ್ನಿ. ಹಾಗಿದ್ರೆ ಯಾಕೆ ವಿಡಿಯೋನ ಲೇಟ್ ಮಾಡೋದು, ಶುರು ಮಾಡ್ಕೊಳ್ಳೋಣ. ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ನನ್ ಮಗಳು ನೀಟಾಗಿ ರೆಡಿ ಆಗಿ ಬಂದು ಕುತ್ಕೊಬಿಟ್ಟಿದ್ದಾಳೆ. ನಾನು ವಿಡಿಯೋದಲ್ಲಿ ಕಾಣಿಸ್ತೀನಿ, ನಾನು ಮೀಶೋ ಅಲ್ದು ರಿವ್ಯೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಈ ಕಿಚನ್ ಮೇಕ್ ಓವರ್ ಐಟಮ್ ಬಂದು ಪ್ರೈಸ್ ಬಂದು 131 rupees ಇದೆ. ನಾನು ಅಮೌಂಟ್ ಪ್ರೀಪೇಡ್ ಮಾಡಿದ್ರಿಂದ 118ಗೆ ನನ್ಗೆ ರಿಸೀವ್ ಆಗಿದೆ. ಇದು ತುಂಬಾನೇ ಚೆನ್ನಾಗಿದೆ ನೋಡಿ. ಇದ್ರ ಜೊತೆಗೆ ಇನ್ನ ಸ್ಮಾಲ್ ಪೀಸಸ್ ಕೂಡ ಬಂದಿದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಇದು 118ಗೆ ನನಗೆ ರಿಸೀವ್ ಆಯ್ತು. ಪಕ್ಕದಲ್ಲಿ ಯಾವ ಐಟಮ್ ಅಂತ ಹೇಳಿ ಶೋ ಮಾಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಲಿಂಕ್ ನ ಕೂಡ ಕೊಟ್ಟಿರ್ತೀನಿ. ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಏನಂತ ಅಂದ್ರೆ, ಪರ್ಚೇಸ್ ಮಾಡ್ಬೇಕಾದ್ರೆ ಕ್ಯಾಶ್ ಆನ್ ಡೆಲಿವರಿಗಿಂತ ಪ್ರೀಪೇಯ್ಡ್ ಆಗಿ ಅಮೌಂಟ್ ನ ಪೇ ಮಾಡ್ಬಿಟ್ರೆ ತುಂಬಾ ಬೇಗನೂ ರಿಸೀವ್ ಆಗುತ್ತೆ, ಮತ್ತೆ ನಮ್ಗೆ ಇರೋ ಅಮೌಂಟ್ ಗಿಂತ 10-20 rupees ಕೂಡ ನಮ್ಗೆ ಸೇವ್ ಆಗುತ್ತೆ. ಎನಿವೇ ಅದನ್ನ ನಾವು ರಿಟರ್ನ್ ಕೂಡ ಮಾಡ್ಬೋದು. ಇನ್ನ ನೆಕ್ಸ್ಟ್ ಐಟಮ್ ಬಂದು ಮೀಶೋದಲ್ಲಿ ಇದನ್ನ ಎಲ್ರು ನೋಡಿರ್ತೀರಾ ಆಲ್ಮೋಸ್ಟ್. ಇದು ತುಂಬಾನೇ ಇಷ್ಟ ಆಯ್ತು ನಂಗೆ. ಸ್ಮಾಲ್ ಸ್ಮಾಲ್ ಫ್ಲವರ್ಸ್, 6 ಫ್ಲವರ್ಸ್ ಬಂದಿದೆ. ಇದು ಬಂದು ಅಮೌಂಟ್ 171 ಇದೆ. ನನ್ಗೆ ಪ್ರೀಪೇಯ್ಡ್ ಅಮೌಂಟ್ ಪೇ ಮಾಡಿದಾಗ 154 rupeesಗೆ ಸಿಕ್ಕಿದೆ. ಇದು 6 ಐಟಮ್ಸ್ ಬಂದಿದೆ. ಇದು ಬಂದು 6 ಐಟಮ್ಸ್ ಬಂದಿದೆ. ಇದಂತೂ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ, ತುಂಬಾ ಚೆನ್ನಾಗಿದೆ. ಇನ್ನ ಈ ಫ್ಲವರ್ ಪಾಟ್ ಬಂದು ತುಂಬಾನೇ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತ ಹೇಳಿ ಫುಲ್ ಕಲರ್ಫುಲ್ ಆಗಿ ತರಿಸಿದ್ವಿ. ಇದರಲ್ಲಿ ಬರೀ ಫುಲ್ ಎಲ್ಲ ಗ್ರೀನ್ ಅಲ್ಲೇ ಬರುತ್ತೆ. ನನಗೆ ಗ್ರೀನ್ ಅಲ್ಲಿ ಬೇಡ, ಸುಮ್ನೆ ಎಲ್ಲ ಒಂದೇ ತರ ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲರ್ ಆಗಿ ತರಿಸಿದೀನಿ. ಒಂದು ಪರ್ಪಲ್, ಯೆಲ್ಲೋ, ಹಾಗೆ ಪಿಂಕ್, ಗ್ರೀನು, ಇದೊಂದು ಲೀಫ್ ತರ ಡಿಸೈನ್ ಇದೆ. ಇದು ಕನಕಾಂಬ್ರ ಕಲರ್ ಅಂತ ಹೇಳ್ತಾರಲ್ಲ ಆ ತರ ಕಲರ್. ಇದು ಆಕ್ಚುಯಲ್ ಪ್ರೈಸ್ ಬಂದು 174 rupees, ಬಟ್ ಇದು ನಾನು ಪ್ರೀಪೇಯ್ಡ್ ಆಗಿ ಅಮೌಂಟ್ ನ ಪೇ ಮಾಡಿದ್ರಿಂದ 154 rupeesಗೆ ರಿಸೀವ್ ಆಗಿದೆ. ಇದು ಏನಂತ ಹೇಳಿದ್ರೆ, ಇದನ್ನ ಸ್ವಲ್ಪ ತೆಳು ಇರುತ್ತೆ, ಇದನ್ನ ಕೂರ್ಸಿದ್ರೆ ಏನಾದ್ರು ಮಿಸ್ ಆಗಿ ಬಿದ್ದೋಗ್ಬೋದು ಅಂತ ಹೇಳಿದ್ರೆ, ಅದ್ರ ಒಳಗಡೆ ಈ ಫಿಶ್ ಟ್ಯಾಂಕಿಗೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ, ಸಣ್ಣ ಪುಟ್ಟ ಕಲ್ಲುಗಳ ತರ ಬರುತ್ತಲ್ವಾ, ಅದನ್ನ ತಂದು ಇದ್ರೊಳಗಡೆ ಹಾಕಿ ಇಟ್ಕೊಬಿಟ್ರೆ ನೀಟಾಗಿ ಸ್ಟಿಫ್ ಆಗಿ ಕೊಡುತ್ತೆ. ಅವಾಗ ಗಾಳಿಗೆಲ್ಲ ಹಿಂಗೆ ಫಾಲ್ ಆಗೋದಿಲ್ಲ. ಇನ್ನೊಂದು ಏನಂತಂದ್ರೆ, ಈ ವೈಟ್ ಸಿಮೆಂಟ್ ಅಂತ ಬರುತ್ತಲ್ಲ, ಅದನ್ನ ತಂದು ಸ್ವಲ್ಪ ಕಲಿಸ್ಬಿಟ್ಟು ಇದ್ರೊಳಗಡೆ ಹಾಕಿದ್ರೆ ಅದನ್ನು ಕೂಡ ಗ್ರಿಪ್ ಆಗಿ ಕೂರುತ್ತೆ. ಇನ್ನ ಅಂಗಡಿಗಳಲ್ಲೆಲ್ಲ ಸಿಗೋದ್ರಲ್ಲಿ ವೈಟ್ ಸಿಮೆಂಟ್ ಕೂಡ ಯೂಸ್ ಮಾಡಿರ್ತಾರೆ. ಬೆಟರ್ ಆಪ್ಷನ್ ಅಂತ ಹೇಳಿದ್ರೆ ಫಿಶ್ ಟ್ಯಾಂಕ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ, ಆತರ ಸಣ್ಣ ಸಣ್ಣ ಕಲ್ಲುಗಳು ಬರುತ್ತಲ್ಲ, ಅದನ್ನ ತಂದು ಇದ್ರೊಳಗಡೆ ಹಾಕೊಂಡ್ರೆ ನಾವು ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಬೋದು. ಅದು ನೋಡೋದಕ್ಕೂ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ನೆಕ್ಸ್ಟ್ ಐಟಮ್ ನೋಡೋಣ. ಇನ್ನ ಮೂರನೇ ಐಟಮ್ ಬಂದು ಈ ಗ್ಯಾಸ್ ಲೈಟರ್. ಈ ಗ್ಯಾಸ್ ಲೈಟರ್ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದನ್ನ ಹೇಗ್ ಯೂಸ್ ಮಾಡೋದು ಅಂದ್ರೆ, ಇದನ್ನ ಆನ್ ಮಾಡಿ ಈ ತರ ಮಾಡಿದ್ರೆ ಇಲ್ಲಿ ಸ್ಪಾರ್ಕ್ ಬರುತ್ತೆ. ಈ ಸ್ಪಾರ್ಕ್ ಇಂದ ನಾವು ಗ್ಯಾಸ್ ನು ಕೂಡ ಅಂಟಿಸ್ಬೋದು. ಮತ್ತೆ ಇನ್ನ ದೀಪಗಳು, ಇನ್ನ ಹೊರಗಡೆ ಎಲ್ಲಾದ್ರೂ ಹೋದ್ರೆ ಬೆಂಕಿ ಪಟ್ಟಣದಲ್ಲಿ ಕಚ್ಬಿಟ್ಟು ಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಇದು ತುಂಬಾನೇ ಹೆಲ್ಪ್ಫುಲ್. ಏನಂತಂದ್ರೆ, ಇದಕ್ಕೆ ಚಾರ್ಜಿಂಗ್ ಹಾಕ್ಬೋದು. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ, ಇದರಲ್ಲಿ ಚಾರ್ಜಿಂಗ್ ಹಾಕೊಂಡು ಏನು 10-20 minutesಗೆಲ್ಲ ಚಾರ್ಜ್ ಆಗುತ್ತೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಅಮೌಂಟ್ ಬಂದ್ಬಿಟ್ಟು 120 rupees ಅಷ್ಟೇನೆ. ಅಫೋರ್ಡಬಲ್, ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು. ನಾನು ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿರ್ತೀನಿ ಫೋಟೋನ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಾದ್ರೂ ಪರ್ಚೇಸ್ ಮಾಡೋದಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕಿಚನ್ ಸೆಟ್. ಇದರಲ್ಲಿ 4 ಸೆಟ್ ಬರುತ್ತೆ. ಇದು ಆಲ್ರೆಡಿ ನಾನು ಯೂಸ್ ಮಾಡಿದೀನಿ ಪ್ರಾಡಕ್ಟ್, ತುಂಬಾನೇ ಚೆನ್ನಾಗಿದೆ. ಇದೊಂದು ಮ್ಯಾಶರ್, ಹಾಗೆ ಇದು ಬೀಟರ್, ಇದು ಏನಾದ್ರೂ ಸ್ಟ್ರೈನ್ ಮಾಡೋದಿಕ್ಕೆ, ಮತ್ತೆ ಇದು ಚಪಾತಿ ಸುಡೋದಿಕ್ಕೆ, ಪರೋಟ ಎಲ್ಲ ಮಾಡೋದಿಕ್ಕೆ ಯೂಸ್ಫುಲ್ ಆಗುತ್ತೆ. ಈ ಐಟಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ತುಂಬಾ ದಿನಾನೇ ಆಯ್ತು ನಾನು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿ ಬಾಳಿಕೆನೂ ಬಂದಿದೆ. ಮತ್ತೆ ಈ ಪ್ರಾಡಕ್ಟ್ ನಂಗೆ 175 rupeesಗೇನೋ ಸಿಕ್ತು. ಆಕ್ಚುಲಿ ಪ್ರಾಡಕ್ಟ್ ಪ್ರೈಸ್ ಡ್ರಾಪ್ ಆಗಿದೆ ಇವಾಗ. ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ನಿಮ್ಗೆ, ಯಾವ ಪ್ರಾಡಕ್ಟ್ ಎಷ್ಟಿದೆ ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಸರ್ಚ್ ಮಾಡಿ ತಗೊಳ್ಳಿ. ಇದ್ರದ್ದು
ಫೋಟೋನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ ನಾನು, ನೀವ್ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾ ವರ್ತ್ ಅಂತಾನು ಅನ್ಸುತ್ತೆ. ಇನ್ನ ಹೊರಗಡೆ ಹೋಗಿ ತಗೊಂಡ್ರೆ ಇದು ಅಷ್ಟೆಲ್ಲ ಪ್ರೈಸ್ಗೆಲ್ಲ ಸಿಗೋದಿಲ್ಲ, ತುಂಬಾನೇ ಜಾಸ್ತಿ ಹೇಳ್ತಾರೆ. ಇನ್ನ ಮೀಶೋದಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಥಿಕ್ನೆಸ್ ಕೂಡ ತುಂಬಾನೇ ಚೆನ್ನಾಗಿದೆ, ಎಲ್ಲ ಸ್ಟೀಲ್ ಕ್ವಾಲಿಟಿ, ಒಳ್ಳೆ ಸ್ಟೀಲ್ ಕ್ವಾಲಿಟಿನೇ ಯೂಸ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಇದು. ಇನ್ನ ನೆಕ್ಸ್ಟ್ ಐಟಮ್ ಬಂದು ಇದು ವಾಲ್ ಹ್ಯಾಂಗಿಂಗ್. ಇದು ತುಂಬಾ ಚೆನ್ನಾಗಿದೆ ಹೇಳ್ಬೇಕಂತಂದ್ರೆ. ಇದು ಆಕ್ಚುಲಿ 118 rupees. ಇದು ನಾನು ಪ್ರಿಪೇಡ್ ಅಮೌಂಟ್ ಪೇ ಮಾಡಿರೋದ್ರಿಂದ 104 ಗೆ ಸಿಕ್ತು. ತುಂಬಾನೇ ಚೆನ್ನಾಗಿದೆ ವಾಲ್ ಡೆಕೋರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇದನ್ನ ಕಿಚನ್ ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು, ರೂಮ್ ಅಲ್ಲಿ, ಹಾಲ್ ಅಲ್ಲಿ, ಲಿವಿಂಗ್ ರೂಮ್ ಅಲ್ಲಿ ಎಲ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದ್ರ ಮೇಲೆ ಏನಾದ್ರು ಚಿಕ್ಕ ಪುಟ್ಟ ಫ್ಲವರ್ ತರ ಇಟ್ಟು ತುಂಬಾನೇ ಚೆನ್ನಾಗಿದೆ. ಫೋಟೋನ ನಾನು ಶೇರ್ ಮಾಡಿರ್ತೀನಿ, ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಗ್ಲಿಸರಿನ್ ವಿತ್ ಸೋಪ್ ಬೇಸ್ ನ ಬುಕ್ ಮಾಡಿದೆ. ಇದನ್ನು ಕೂಡ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡ್ಬಿಟ್ಟಿದೀನಿ. ಯಾಕೆ ಅಂತ ಹೇಳಿದ್ರೆ ಅವಾಗ್ಲೇ ಹೇಳಿದ್ನಲ್ವಾ, ಚೆನ್ನಾಗಿರುತ್ತೋ ಇಲ್ವೋ, ರಿಟರ್ನ್ ಮಾಡೋದಿದ್ರೆ ಮಾಡ್ಬಿಟ್ಟು ತರ್ಸ್ಬಿಡೋಣ ಅಂತ ಹೇಳಿ. ನೋಡಿ ಇದು ನೋಡಿರ್ತೀರ ಎಲ್ರು, ಈ ತರ ತೋರ್ಸಿರ್ತಾರೆ ಸೋಪ್ ಮೋಲ್ಡ್ಸ್ ನ, ಬಟ್ ಇದು ಯಾವ ತರ ಇದೆ ಅಂತ, ಸಿಲಿಕಾನ್ ಇದ್ರಲ್ಲಿ ಈ ತರ ಬರುತ್ತೆ ಇದು. ತುಂಬಾ ಚೆನ್ನಾಗಿದೆ, ಇದು ಯೂಸ್ ಮಾಡ್ಕೊಬಹುದು. ಇನ್ನ ಗ್ಲಿಸರಿನ್ ಬಂದು ಈ ತರ ಇರುತ್ತೆ. ನಾ 1 kg ಗ್ಲಿಸರಿನ್ ನಾನು ತರಿಸಿದ್ದೆ. 1 kg ಗ್ಲಿಸರಿನ್ ತರಿಸಿದೀನಿ ಸೋಪ್ ಮಾಡೋಣ ಅಂತ ಹೇಳ್ಬಿಟ್ಟು, ಹೋಮ್ ಮೇಡ್ ಸೋಪ್ ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನೋಡೋಣ ಸೋಪ್ ಹೇಗ್ ಬರುತ್ತೆ ಅಂತ ಹೇಳಿ ಆ ಸೋಪ್ ಮಾಡೋ ವಿಡಿಯೋಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ. ಇದು ಆಕ್ಚುಲಿ 231 rupees ಇದೆ ಪ್ರೈಸ್, ಬಟ್ ನನ್ಗೆ ಅದೇ ಪ್ರಿಪೇಡ್ ಅಲ್ಲಿ ಬುಕ್ ಮಾಡಿರೋದ್ರಿಂದ 213 rupees ಆಗಿದೆ. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆಕ್ಚುಲಿ ತುಂಬಾನೇ ಸರ್ಚ್ ಮಾಡಿ ತರಿಸಿದಂತ ಪ್ರಾಡಕ್ಟ್ ಇದು. ಕಮ್ಮಿ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಸಿಗ್ಬೇಕು, ಒಳ್ಳೆ ಗ್ಲಿಸರಿನ್ ಸೋಪ್ ಬೇಸ್ ಸಿಗ್ಬೇಕು ಅಂತ ಹೇಳಿ ಚೆನ್ನಾಗಿದೆ ಇದು. ಆಕ್ಚುಲಿ ಬೇಸ್ ಇದು 500 grams ಇದೆ, ಇದು 500 grams, ಟೋಟಲ್ 1 kg ಇದೆ. ಇನ್ನ ಇದು ಕೂಡ ಇದನ್ನ ಮಾಡ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಪ್ರಾಡಕ್ಟ್ ನ ಕಮ್ಮಿ ಬೆಲೆಗೆನೆ ಇದು ಸೋಪ್ ಬೇಸು ಸಿಕ್ಕಿರೋ ಅಂತದ್ದು. ಇನ್ನು ಹೊರಗಡೆ ಎಲ್ಲ ಸೋಪ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಎಷ್ಟು ಜಾಸ್ತಿ ಇರುತ್ತಲ್ವಾ, ಬಟ್ ಇವಾಗ ತುಂಬಾನೇ ಶೆಕೆ ಇರೋದ್ರಿಂದ ನಮ್ಗೆ ಯಾವ ತರ ಬೇಕು ಆ ತರ ಮೋಲ್ಡ್ಸ್ ನ ಯೂಸ್ ಮಾಡ್ಕೊಂಡು, ಆ ತರ ಐಟಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಬೇಬೀಸ್ಗೂ ಕೂಡ ತುಂಬಾನೇ ಏನು ಹಾರ್ಮ್ಫುಲ್ ಆಗೋದಿಲ್ಲ. ನಮ್ಗೆ ಯಾವ ತರ ಫಾರ್ ಎಕ್ಸಾಂಪಲ್ ಆಲೋವೆರಾ ಬೇಕಾ, ಆಲೋವೆರಾ ಸೋಪು, ಹೈಬಿಸ್ಕಸ್, ಕಡ್ಲೆ ಹಿಟ್ಟು ಬರುತ್ತಲ್ವಾ, ಕಡ್ಲೆ ಹಿಟ್ಟಿನ ಸೋಪು, ಪಪಾಯ ಸೋಪು, ಕುಕುಂಬರ್ ಸೋಪು, ಯಾವ ತರ ಬೇಕಾದ್ರೂ ಸೋಪ್ ನ ಮಾಡ್ಕೋಬಹುದು. ನಾವೇ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೂ ಒಂದ್ ಖುಷಿ ಇರುತ್ತೆ, ಹಾಗೆ ತುಂಬಾನೇ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ತರ್ಸಿಟ್ಕೊಂಡಿದ್ದೀನಿ ನಾನು ಇದು. ನೆಕ್ಸ್ಟ್ ಐಟಮ್ ಬಂದು ನನ್ ಮಗಳಿಗೆ ಪಿಲ್ಲೋ ಬುಕ್. ಇದು ತರಿಸಿ ಸುಮಾರು 1 year ಆಗಿದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಆಲ್ರೆಡಿ ಇದ್ರ ಮೇಲೆಲ್ಲ ಏನೇನೋ ಬರ್ದು ಹಾಳು ಮಾಡಿಟ್ಟಿದ್ದಾಳೆ. ತುಂಬಾ ವಾಶ್ ಕೂಡ ಮಾಡಿದೀನಿ, ಒಂದ್ 4 to 5 times ಎಲ್ಲ ವಾಶ್ ಮಾಡಿದೀನಿ. ಹ್ಯಾಂಡ್ ವಾಶ್ ಕೂಡ ಮಾಡಿದೀನಿ, ಮಷಿನ್ ವಾಶ್ ಮಾಡಿದೀನಿ, ಏನೂ ಆಗಿಲ್ಲ. ಇದು ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾನ್ ತಗೊಂಡಾಗ ಇದು 191 rupees ಏನೋ ಇತ್ತು, ಬಟ್ ಈಗ ಪ್ರೈಸ್ ಡ್ರಾಪ್ ಆಗಿ 114 rupees ಗೆಲ್ಲ, 120 rupees ಗೆಲ್ಲ ಸಿಗ್ತಾ ಇದೆ. ಇದು ತುಂಬಾನೇ ಚೆನ್ನಾಗಿದೆ, ಒಂದ್ಸಲ ನೋಡಿ. ಇದ್ರಲ್ಲಿ ಪಾರ್ಟ್ಸ್ ಆಫ್ ಬಾಡಿ ಮಕ್ಕಳಿಗೆ ಯೂಸ್ಫುಲ್ ಆಗುವಂತ ತುಂಬಾನೇ ಬರ್ದ್ಬಿಟ್ಟಿದ್ದಾಳೆ. ಬರೆದ್ರು ಏನಿಲ್ಲ, ವಾಶ್ ಮಾಡ್ದಾಗ ಹೋಗುತ್ತೆ. ಇನ್ನ ABCD ಆಲ್ಫಾಬೆಟ್ಸ್, ಹಿಂದಿ ಅಕ್ಷರಮಾಲ 1 2 3, ಇನ್ನ ಟೇಬಲ್ಸ್ ಇದೆ, ಇನ್ನ ಶೇಪ್ಸ್, ಆಕ್ಯುಪೇಷನ್ಸ್ ಗಳು, ವೆಹಿಕಲ್ಸ್, ಬರ್ಡ್ಸ್, ಅನಿಮಲ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಇನ್ನ ಇಂಡಿಯಾ ಮ್ಯಾಪ್, ಇನ್ನ ನೆಕ್ಸ್ಟ್ ಫೀಲಿಂಗ್ಸ್, ಇಷ್ಟು ಕೂಡ ಈ ಬುಕ್ ನಲ್ಲಿ ಇನ್ಕ್ಲೂಡ್ ಆಗಿದೆ. ಇದು ಆಕ್ಚುಲಿ ನ್ಯೂ ಬೋರ್ನ್ ಬೇಬಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸುಮ್ನೆ ಏನೋ ಪಿಲ್ಲೋ ತರನು ಯೂಸ್ ಮಾಡ್ಬೋದು. ಹಂಗೆ ನಾನ್ ಸುಮಾರು ಬುಕ್ಸ್ ಗಳನ್ನ ತೆಗೆದುಕೊಟ್ಟಿದ್ದೀನಿ ನನ್ ಮಗಳಿಗೆ, ಬಟ್ ಯಾವ್ದನ್ನು ನೀಟಾಗೆ ಇಟ್ಕೊಂಡಿಲ್ಲ ಅವಳು. ಎಲ್ಲದನ್ನು ಅರ್ಧ ಪೀಸ್ ಮಾಡಿ ಎಸ್ದ್ ಬಿಡ್ತಾಳೆ. ಸೊ ಅದಕ್ಕೆ ಆ ತರದ್ ಆಗೋದ್ ಬೇಡ ಅಂತ ಹೇಳಿ ಲಾಸ್ಟಿಗೆ ಈ ಪ್ರಾಡಕ್ಟ್ ನ ಬುಕ್ ಮಾಡಿದೀನಿ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿದೆ. ಆಕ್ಚುಲಿ ಈ ಪ್ರಾಡಕ್ಟ್ ಬುಕ್ ಮಾಡಿ 1 year ಆಯ್ತು ಅಂತ ಹೇಳಿದ್ನಲ್ವಾ, ಏನೂ ಆಗಿಲ್ಲ, ಅವಳಿಗೆ ಅರಿಯೋದಕ್ಕೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದನ್ನ ಪಿಲ್ಲೋ ತರನ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೊಂತಾಳೆ, ಆಮೇಲೆ ಅದನ್ನೇ ಯೂಸ್ ಮಾಡ್ತಾಳೆ. ಇದನ್ನ ವಾಶ್ ಕೂಡ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ಐಟಮ್ ಬಂದು ಈ ಬ್ಯಾಂಗಲ್ ಬಾಕ್ಸ್ ನ ಬುಕ್ ಮಾಡಿದ್ದೆ ನಾನು. ಈ ಬ್ಯಾಂಗಲ್ ಬಾಕ್ಸ್ ನನ್ಗೆ ಎಷ್ಟಕ್ಕೆ ರಿಸೀವ್ ಆಯ್ತು ಅಂತ ಹೇಳಿದ್ರೆ, ಬ್ಯಾಂಗಲ್ಸ್ ಬಾಕ್ಸ್ ಬಂದು
ಎಷ್ಟಕ್ಕ 271 ರಿಸೀವ್ ಆಯ್ತು. ಸೆಟ್ ಆಫ್ 2 ಬ್ಯಾಂಗಲ್ಸ್ ಇದು, 2 ಬ್ಯಾಂಗಲ್ ಬಾಕ್ಸ್ ಇದು, ಸೆಟ್ ಆಫ್ 2 ಬ್ಯಾಂಗಲ್ ಬಾಕ್ಸ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಇದನ್ನ ಒಂದನ್ನ ನಾನು ಇದೇ ತರನೇ ಶೋ ಮಾಡ್ತೀನಿ ನೋಡಿ, ಇದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸಾರಿ 271 ಅಲ್ಲ, 217 ರಿಸೀವ್ ಆಗಿದೆ. ತುಂಬಾ ಚೆನ್ನಾಗಿದೆ. ಇದು ಬಂದು ಈ ತರ ಇರುತ್ತೆ, ಈ ತರ ಒಳಗಡೆ ಹೊರಗಡೆ ಎಲ್ಲ ಮಾಮೂಲಿಯಾಗಿ ಕ್ಲಾತ್ ಟೈಪ್ ಅಲ್ಲಿ ಬರುತ್ತೆ. ಆ ಕ್ಲಾತ್ ಟೈಪ್ ಅಲ್ಲಿ ಯೂಸ್ ಮಾಡಿದ್ರೆ ಕೆಳಗಡೆ ಬಿದ್ದೋಗೋದು, ಒಡೆದೋಗೋದು ಆ ತರ ಎಲ್ಲ ಆಗ್ಬಿಡುತ್ತೆ. ಬಟ್ ಇದು ಸೇಫ್ ಆಗಿರುತ್ತೆ, ನೀಟಾಗಿ ಸ್ಟಿಫ್ ಆಗಿ ಕೂತಿರುತ್ತೆ. ಇದು ಬಿದ್ರೆ ಒಡೆದೋಗಲ್ವಾ ಅಂತ ಅಲ್ಲ, ಬಿದ್ರೆ ಬಾಕ್ಸ್ ಒಡೆದೋದ್ರು ತುಂಬಾ ಜೋರಾಗಿ ಎತ್ತಾಕಿದ್ರೆ ಮಾತ್ರ ಬಿದ್ದೋಗೋದು. ಬಿದ್ದು ಒಡೆದೋದ್ರೆ ಏನೊಂಚೂರು ಸಣ್ಣ ಸ್ಕ್ರಾಚ್ ಆಗ್ಬೋದು, ಬಟ್ ಬ್ಯಾಂಗಲ್ಸ್ ಯಾವ್ದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ತುಂಬಾನೇ ಚೆನ್ನಾಗಿದೆ. 1 2 3 4 ಲೈನ್ಸ್ ಬರುತ್ತೆ ಇದರಲ್ಲಿ. ಇನ್ನೊಂದು ಸೆಟ್ ಆಫ್ 2 ಇದೆ ಅಂತ ಹೇಳಿದ್ನಲ್ವಾ, ಇನ್ನೊಂದು ಬಾಕ್ಸ್ ನಲ್ಲಿ ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ ಬ್ಯಾಂಗಲ್ಸ್ ನ, ಅದನ್ನ ನಿಮ್ಗೆ ಶೋ ಮಾಡ್ತೀನಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಗಟ್ಟಿ ಇದೆ ಇದು, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಷ್ಟು ಈಸಿಯಾಗಿ ಮಕ್ಳ ಕೈಲೆಲ್ಲ ಓಪನ್ ಮಾಡೋದಕ್ಕೆ ಆಗದೇ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಇದು ಒಂದೊಂದು ಸೈಡ್ ನಲ್ಲಿ ನಾವು 6 ಡಜನ್ಸ್ ಬ್ಯಾಂಗಲ್ಸ್ ನ ಸೆಟ್ ಮಾಡ್ಬೋದು. 6 ಹಾಕಿದ್ರು 20 ಡಜನ್ ಬುಕ್ ಹಾಕಬಹುದು ಇದರಲ್ಲಿ. 12 24 6 ಡಜನ್ಸ್ ಹಾಕಿದ್ರೆ 24 ಇರ್ಬೋದು. 5 ತುಂಬಾ ಈಸಿಯಾಗಿ ಇರ್ಲಿ, ಸ್ವಲ್ಪ ಕನ್ವೀನಿಯಂಟ್ ಇರ್ಲಿ ಅಂತ ಹೇಳಿದ್ರೆ 5 ಡಜನ್ಸ್ ಹಾಕಿದ್ರೆ ಇಲ್ಲಿ 20 ಡಜನ್ ಬ್ಯಾಂಗಲ್ಸ್ ನ ಇದ್ರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಹೇಗ್ ಕಾಣಿಸ್ತಾ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೆಟ್ ಆಫ್ 2 ಬರುತ್ತೆ, 217 ರುಪೀಸ್ ಅಷ್ಟೇ. ನಾನು ಪ್ರಾಡಕ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ತರ ವಾಲ್ ಹ್ಯಾಂಗಿಂಗ್ ಕ್ಲಾಕ್ ನಾನು ಬುಕ್ ಮಾಡಿ ತರ್ಸ್ಕೊಂಡಿದ್ದೆ. ಇದು ಕೂಡ ತುಂಬಾ ದಿನ ಆಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡೋದಿಕ್ಕೆ. 5 ಫೇಸಸ್ ಗಣೇಶ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಬಟ್ ಇದು ಪ್ಲಾಸ್ಟಿಕ್, ಬಟ್ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಏನೂ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ ಇದು. ಇದು ಜಸ್ಟ್ ನಂಗೆ 254 ರುಪೀಸ್ಗೆನೋ ರಿಸೀವ್ ಆಯ್ತು. ತುಂಬಾನೇ ಚೆನ್ನಾಗಿದೆ, ಇದನ್ನು ಕೂಡ ತಗೋಬಹುದು. ಇವಾಗೆಲ್ಲ ಕಿಚನ್ ಅಲ್ಲಿ ಇರೋದಕ್ಕೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರುವಂತಹ ಕಿಚನ್ ಪ್ರಾಡಕ್ಟ್ ಇದು. ಇದು ಕಮ್ಮಿ ಪ್ರೈಸ್ಗೂ ಸಿಗುತ್ತೆ, 170 150 ಆ ತರದೆಲ್ಲ ಸಿಗುತ್ತೆ. ಅದನ್ನು ಕೂಡ ತರಿಸಿದ್ದೆ ನಾನು, ಬಟ್ ಅದು ಅಷ್ಟು ಗಟ್ಟಿ ಇರ್ಲಿಲ್ಲ. ಇದಂತ ಹೇಳಿದ್ರೆ ಇದು ಒಂದು 20 kgs ವೆಯ್ಟ್ ನಾವ್ ಇದ್ರ ಮೇಲೆ ಸ್ಟೋರ್ ಮಾಡಿ ಇರ್ತೀವಿ ಅಂತ ಹೇಳಿದ್ರು ಇದು ಅಷ್ಟು ಕೆಪಾಸಿಟಿ ಇದೆ, ತಡ್ಕೊಳುತ್ತೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಇದು ಸ್ಟೀಲ್ ನೋಡಿ. ತುಂಬಾನೇ ಚೆನ್ನಾಗಿದೆ ಇದು. ಕೆಳಗಡೆ ಒಂದು ನೀಟಾಗಿ ಗ್ರಿಪ್ ಆಗಿ ಕೂರೋದಕ್ಕೆ ಅಂತ ಹೇಳಿ ಈ ತರ ಇದನ್ನು ಕೊಟ್ಟಿದ್ದಾರೆ, ರಬ್ಬರ್. ಅದು ರಬ್ಬರ್ ಅಲ್ಲಿ ಯೂಸ್ ಮಾಡಿರುವಂತ ಮೆಟೀರಿಯಲ್. ತುಂಬಾನೇ ಚೆನ್ನಾಗಿದೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ವಿಡಿಯೋಗೋಸ್ಕರ ತೋರ್ಸೋಣ ಅಂತ ಹೇಳಿ ತೆಗೆದು ತೋರ್ಸ್ತಾ ಇದೀನಿ. ಒಂದು 2-3 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದೀನಿ. ತುಂಬಾನೇ ವೆಯ್ಟ್ ಕೂಡ ಹಿಡಿಯುತ್ತೆ ಇದ್ರಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ, ಹಾಲ್ಗೆ, ರೂಮ್ಗೆಲ್ಲ ಡೆಕೋರ್ ಮಾಡೋಣ ಅಂತ ಹೇಳಿ ಸ್ಟಿಕ್ಕರ್ಸ್ ನ, ವಾಲ್ ಸ್ಟಿಕ್ಕರ್ಸ್ ನ ತರಿಸಿಟ್ಟಿದ್ದೀನಿ. ಇದು ಸೆಟ್ ಆಫ್ 4 ಸ್ಟಿಕ್ಕರ್ಸ್ ಏನೋ ಬಂದಿದೆ. ಸೆಟ್ ಆಫ್ 4 ಸ್ಟಿಕ್ಕರ್ಸ್. ಇದು 4 ಸ್ಟಿಕ್ಕರ್ಸ್ಗೆ 217 ರುಪೀಸ್ ಅಷ್ಟೇ. ಇದು 200 ರುಪೀಸ್ ಅಷ್ಟೇ. ಸೆಟ್ ಆಫ್ 4 ಸ್ಟಿಕ್ಕರ್ಸ್ಗೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಯಾವ ತರ ಇದೆ ಅಂತ ಹೇಳಿ. ಇದನ್ನ ಹಾಲ್ಗೆ ಅಂತ ಹೇಳಿ ತರಿಸಿಟ್ಕೊಂಡಿದೀನಿ ನಾನು. ಒಂದು ಪೀಸ್ ಸ್ಟಿಕ್ಕರ್ 200 ರುಪೀಸ್ ಏನೋ ಇದೆ, 150. ಬಟ್ ಇದು ಸೆಟ್ ಆಫ್ 4 ಇರೋದ್ರಿಂದ, ಫುಲ್ ಕಾಂಬೋ ಆಫರ್ ಅಲ್ಲಿ ತಗೊಳೋದ್ರಿಂದ 200ಗೆ 4 ಪೀಸ್ ಅಂತ ಇತ್ತು. ಸೊ ಅದಕ್ಕೆ ಪರ್ಚೇಸ್ ಮಾಡಿ ಇಟ್ಕೊಂಡಿದೀನಿ. ಚಿಕ್ಕದಾಗೆ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇದು ನೋಡೋದಕ್ಕೆ ಈ ತರ ಕಾಣಿಸ್ತಾ ಇದೆ, ಹಾಕ್ದಾಗ ಸ್ವಲ್ಪ ದೊಡ್ಡ ಪಿಕ್ಚರ್ ಬರುತ್ತೆ. ಅದ್ರಲ್ಲೂ ಇದನ್ನ ABCD ಅಂತ ಎಲ್ಲ ಮೆನ್ಷನ್ ಮಾಡಿದರೆ ನೀಟಾಗಿ ನೋಡಿ. ಒಂದು ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ ನೋಡಿ, ಈ ತರ ಮಧ್ಯದಲ್ಲಿ ಒಂದು ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ. ಇದನ್ನ ನೋಡ್ಕೊಂಡು ನಾವು ಅರೇಂಜ್ ಮಾಡಿ ಹಾಕೋಬೇಕು. ಇದು ಸೆಕೆಂಡ್ ಒನ್. ಇನ್ನ ನೆಕ್ಸ್ಟ್ ಬಂದು ಈ ತರ ಫ್ಲವರ್ಸ್ ಒಂದು ತರಿಸಿದೀನಿ ನಾನು. ಇದು ಅಷ್ಟೇ, ಎಲ್ಲದಕ್ಕೂ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು. ಇದ್ರಲ್ಲೂ ನೋಡಿ 1 2 3 ಅಂತ ಹೇಳಿ ನಂಬರ್ಸ್ ನ ಮೆನ್ಷನ್ ಮಾಡಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಇದು ಫ್ಲವರ್ಸ್. ನೋಡೋದಕ್ಕೆ ಈ ತರ ಕಾಣಿಸ್ತಾ ಇದೆ, ಹಾಕಿದಾಗ ಇನ್ನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ.
ವಿಡಿಯೋಸ್ ಇದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸೆಟ್ ಆಫ್ 4 ಅಲ್ವಾ ತರಿಸಿರೋದು, ಅದ್ರಲ್ಲಿ ಲಾಸ್ಟ್ ಒನ್ ಬಂದ್ಬಿಟ್ಟು ಈ ತರ. ಆಕ್ಚುಲಿ ಇದು ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇದು ಅಷ್ಟೇ 1 2 3 ಅಂತ ಮೆನ್ಷನ್ ಮಾಡಿದ್ದಾರೆ, ಹಾಗೆ ಮ್ಯಾನ್ಯುಯಲ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯಾವ ತರ ಸೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ತುಂಬಾನೇ ಚೆನ್ನಾಗಿದೆ ಇದು. ಆಗ್ಲೇ ಹೇಳಿದ್ನಲ್ವಾ ನಾನು 200 ರುಪೀಸ್ಗೆ ರಿಸೀವ್ ಆಯ್ತು ಅಂತ. ಇನ್ನು ಕಮ್ಮಿಗೆನೆ ರಿಸೀವ್. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಐಟಮ್ ಬಂದು ನನ್ನ ಫೇವ್ರೆಟ್ ಐಟಮ್. ಇದು ತುಂಬಾನೇ ಇಷ್ಟಪಟ್ಟು ಮಾಡಿಸಿದಂತ ಐಟಮ್ ಇದು ಮೀಶೋದಲ್ಲಿ. ಇದು ಆಕ್ಚುಲ್ ಪ್ರೈಸ್ ನಾನು ಸ್ವಲ್ಪ ಮರ್ತ್ಕೊಬಿಟ್ಟಿದ್ದೀನಿ. ಇದನ್ನ ಸರ್ಚ್ ಮಾಡಿ ನಾನು ಅದನ್ನ ಪ್ರೈಸ್ ನ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡ್ತೀನಿ. ಇದು ಎಷ್ಟು ಚೆನ್ನಾಗಿದೆ ಅಂತ. ಆಕ್ಚುಲಿ ಇದು ನನ್ನ ಮಗಳದು ಊಟದಾಗ ತೆಗ್ದಿರೋಂತ ಫೋಟೋಸ್, 3 ಮಂತ್ 4 ಮಂತ್ 5 ಮಂತ್ ಆತರ ಫೋಟೋಸ್. ಇನ್ನ ನಂದು ನನ್ನ ಹಸ್ಬೆಂಡ್ ಫೋಟೋಸ್ ನ ಇನ್ಕ್ಲೂಡ್ ಮಾಡಿ ಹಾಕ್ಸಿದೀನಿ. ಇದನ್ನ ನಾವ್ ಯಾವ ತರ ಬೇಕಾದ್ರೂ ಕೊಡ್ಬೋದು, ನಮ್ ನೇಮು ಮತ್ತೆ ಹಸ್ಬೆಂಡ್ ನೇಮು. ಇದನ್ನ ಹಾರ್ಟ್ ಅಷ್ಟೇನೆ ನಾನೇ ಕೂಡ ಸೆಂಡ್ ಮಾಡಿದೆ, ಇದೇ ತರನೇ ಬೇಕು ಅಂತ ಹೇಳಿ. ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ಗೆ ನೀವು ಪ್ರಾಡಕ್ಟ್ ಬುಕ್ ಮಾಡಿರೋಂತಹ ಐಡಿನ ಆ ನಂಬರ್ಗೆ ಸ್ಕ್ರೀನ್ ಶಾಟ್ ನ ಕಳಿಸ್ಬಿಟ್ಟು ನಮ್ಗೆ ಏನೇನ್ ಬೇಕು ಅಂತ ಹೇಳಿ, ಮಗುದು ಇದು ಬಯೋಡೇಟಾ ಫಾರ್ ಎಕ್ಸಾಂಪಲ್, ಅವಳದು ಹುಟ್ಟಿದ ಡೇಟ್, ಹಾಗೆ ಹುಟ್ಟಿದ ಟೈಮು, ಬ್ಲಡ್ ಏನಂತಾರ ಇದನ್ನ ಬ್ಲಡ್ ಗ್ರೂಪ್, ಹಾಗೆ ಅವ್ರು ಎಷ್ಟು ಕೆಜಿ ಬಾರ್ನ್ ಆಗಿರೋದು, ಬಾರ್ನ್ ವೇಟ್, ಮತ್ತೆ ಅವ್ರ ನೇಮು. ನಾನು ಅವಳದು ಸ್ವೀಟ್ ಆಗಿ ನಾವು ಅವಳಿಗೆ ಋಷಿಕಾ ಅಂತ ಕರಿತೀವಿ, ಅದನ್ನು ಕೂಡ 2 ನೇಮು ಇರ್ಲಿ ಅಂತ ಹೇಳಿ ಮೆನ್ಷನ್ ಮಾಡ್ಸಿದೀನಿ. ತುಂಬಾನೇ ಚೆನ್ನಾಗಿದೆ. ಪ್ರೌಡ್ ಪೇರೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇನ್ನ ಡಾಕ್ಟರ್, ಯಾವ ಡಾಕ್ಟರ್ ಡೆಲಿವರಿ ಮಾಡಿದ್ರು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನ ಯಾವ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡೋದು. ಓವರ್ ಆಲ್ ಇದು ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ಇದು ತುಂಬಾನೇ ಚೆನ್ನಾಗಿದೆ, ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹಾರ್ಟ್ ಶೇಪ್ ಎಲ್ಲ ಇದೆ. ಇದನ್ನು ಕೂಡ ಹಾರ್ಟ್ ಶೇಪ್ ಅಲ್ಲೇ ಬರುತ್ತೆ. ಇದು ಹಾರ್ಟ್ ಶೇಪ್ ಅಲ್ಲೇ ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡೆ, ಬಟ್ ಆಮೇಲೆ ಅನ್ನಿಸ್ತು ಹಾರ್ಟ್ ಶೇಪ್ ಅಲ್ಲಿ ಮಾಡ್ಸಿದ್ರೆ ನಮ್ ಮುಖ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ, ಫುಲ್ ಪಿಕ್ಚರ್ಸ್ ಎಲ್ಲ ಇದ್ರ ಒಳಗಡೆ ಇನ್ಕ್ಲೂಡ್ ಆಗಿ ನಮ್ ಫೇಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ತರ ಥೀಮ್ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಬಿಕಾಸ್ ಫೋಟೋಸ್ ಎಲ್ಲ ಹೆನನ್ಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಕೂಡ ನಾನು ತಗೊಂಡು 1 ಇಯರ್ ಏನೋ ಆಯ್ತು. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಇದು, ಪರ್ಚೇಸ್ ಮಾಡ್ಕೋಬಹುದು. ಇನ್ನ ಇದಾದ್ಮೇಲೆ ನೆಕ್ಸ್ಟ್ ಕ್ಲಾತಿಂಗ್ ಗೆ ಬರೋದಾದ್ರೆ, ಇದು ನಾನು ಈ ಟಾಪ್ ನು ಕೂಡ ಬುಕ್ ಮಾಡ್ಕೊಂಡು ತುಂಬಾ ದಿನ ಆಯ್ತು. ಆಲ್ರೆಡಿ ನಾನು ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಇದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಜಸ್ಟ್ ಇದು ಜಸ್ಟ್ ಇದು 316 ಅಷ್ಟೇ. ಇದು ಈ ಟಾಪ್ ಬಂದು 316 ರುಪೀಸ್ ಅಷ್ಟಕ್ಕೆ ನನ್ಗೆ ರಿಸೀವ್ ಆಯ್ತು. ಇದು ಬಂದು ಸೈಜ್ ಬಂದು XXL ಇದೆ. ನಿಮ್ಗೆ ಯಾರಾದ್ರೂ, ನಾನು XL ಸೈಜ್ ಇರೋದು, ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಸೈಜ್ ನ ಬುಕ್ ಮಾಡ್ಕೊಂಡ್ರೆ ಸ್ಟಿಫ್ ಆಗಿ ಫಿಟ್ಟಿಂಗ್ ಇಟ್ಸ್ಕೋಬಹುದು ಅಂತ ಹೇಳ್ಬಿಟ್ಟು ದೊಡ್ಡ ಸೈಜ್ ನ ಬುಕ್ ಮಾಡ್ಕೊಂಡಿದೀನಿ. XL ಸೈಜ್ ನನ್ ಸೈಜ್ ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ XL ಸೈಜ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ತುಂಬಾ ಕಲರ್ಸ್ ವೆರೈಟೀಸ್ ಇದೆ, ತುಂಬಾ ಚೆನ್ನಾಗಿದೆ. ಬಟ್ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ ಅಂತ ಹೇಳಿ ಈ ಕಲರ್ ನ ಬುಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ರೆಡ್, ಬ್ಲಾಕ್ ಕೂಡ ಇದೆ. ಬ್ಲಾಕ್ ಯಾರಾದ್ರೂ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಬ್ಲಾಕ್ ಕಲರ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ತರಿಸ್ಕೊಳ್ಳಿ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಇದು ಕ್ಲಾತಿಂಗ್. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 977 ಗೆ ನನ್ಗೆ 4 ಟಾಪ್ಸ್ ಗಳು ಮೀಶೋದಲ್ಲಿ ಇದ ನೋಡಿರ್ತೀರಾ ಅನ್ಸುತ್ತೆ ಕಾಮನ್ ಆಗಿ ಎಲ್ಲ. ಬಟ್ ಈ ಟಾಪ್ ತುಂಬಾನೇ ಚೆನ್ನಾಗಿದೆ. ಇದ್ರ ಸೆಟ್ ಬಂದ್ಬಿಟ್ಟು ಈ ತರ ಬ್ಲೂ ಕಲರ್, ಇದು ತುಂಬಾ ಚೆನ್ನಾಗಿದೆ. ಇದು ಮೆಟೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ ಇದು. ಹೊರಗಡೆ ಎಲ್ಲಾದ್ರೂ ತಗೊಂತೀವಿ ಅಂತಂದ್ರೆ ಪ್ರೈಸ್ ಜಾಸ್ತಿನೇ ಇರುತ್ತೆ. ಬಟ್ ಇದು 977 ಗೆ 4 ಸೆಟ್ ಆಫ್ 4 ಬಂದಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ. ಇದು ಪ್ಯಾಂಟ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತಿಂಗ್ ಅಂತ ಹೇಳಿದ್ರೆ. ಈ ಸಮ್ಮರ್ ಅಲ್ಲಂತೂ ತುಂಬಾನೇ ಚೆನ್ನಾಗಿದೆ. ಇದು ಸಮ್ಮರ್ ಅಲ್ಲಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬಿಕಾಸ್ ಕಾಟನ್ ಅಲ್ವಾ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಸೆಟ್ ಈ ಡ್ರೆಸ್. ಇನ್ನ ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಇದೆ. ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಪ್ಯಾಂಟ್, ಇದು ಟಾಪ್, ಇದು ಟಾಪ್ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿದೆ. ಇದು ರೆಡ್ ಕಲರ್, ರೆಡ್ ಅಲ್ಲಿ ವೈಟ್ ಇದೊಂದ್ ಚೂರ್ ಲೇಸ್ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಇದ್ರ ಪ್ಯಾಂಟ್ ಬಂದ್ಬಿಟ್ಟು ಈ ಸೆಟ್, ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ಬಂದು XXL ಸೈಜ್ ಇದೆ. ಆಕ್ಚುಲಿ XL ಸೈಜ್ ನಾನು ಸ್ವಲ್ಪ ದೊಡ್ಡ ಸೈಜ್ ಇರ್ಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿ ಇಟ್ಕೊಂಡಿದ್ದೀನಿ. ಫಿಟ್ಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ,
ಸೈಜ್ ವೇರಿಯೇಷನ್ ಆಗ್ತಾ ಇರ್ತೀವಲ್ವಾ, ಡಬಲ್ ಎಕ್ಸೆಲ್ ಅಷ್ಟು ಆಗಲ್ಲ ಆದ್ರೂ ಸೈಜ್ ವೇರಿಯೇಷನ್ ಆಗ್ತಾ ಇರ್ತೀವಲ್ವಾ ಅಂತ ಹೇಳ್ಬಿಟ್ಟು ತರ್ಸಿಟ್ಕೊಂಡಿದೀನಿ. ಚೆನ್ನಾಗಿದೆ ಇದು ರೆಡ್ ಕಲರ್. ಇನ್ನ ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಈ ಬ್ಲೂ ಸೆಟ್, ಈ ಬ್ಲೂ ವಿತ್ ವೈಟ್ ಕಲರ್ ಅಲ್ಲಿ ಡಿಸೈನ್ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಈ ತರ ಬ್ಲೂ ಕಲರ್ ಇದು ಪ್ಯಾಂಟ್ ಆಕ್ಚುಲಿ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಡಿಸೈನ್ ಲೋಟಸ್ ತರ ಫ್ಲವರ್ ಇದು 3 ಲೀಫ್ ಲೋಟಸ್, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾನೇ ಚೆನ್ನಾಗಿದೆ. ಇನ್ನ ಫೋರ್ತ್ ಒನ್ ಬಂದ್ಬಿಟ್ಟು ಬ್ಲಾಕ್ ಕಲರ್. ಈ ಬ್ಲಾಕ್ ಕಲರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ದಿನದಿಂದ ಬ್ಲಾಕ್ ಕಲರ್ ಒಂದನ್ನು ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಸರ್ಚ್ ಮಾಡ್ಬೇಕಾದ್ರೆ ಸೆಟ್ ಆಫ್ 4 ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಫುಲ್ 4 ಕೂಡ ಪರ್ಚೇಸ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿದೆ ಇದು. ಇದು ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫಿಟ್ಟಿಂಗ್ ಮಾಡಿಸಿ ವೇರ್ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಜಸ್ಟ್ 177 ಗೆ ನನ್ಗೆ 4 ಡ್ರೆಸ್ಸಸ್ ಇದು ಸಿಕ್ಕಿರೋಂಥದ್ದು. ತುಂಬಾನೇ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಬರೀ ಒಂದೊಂದು ಟಾಪ್ ಗಳೇ ಸಿಗುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ತುಂಬಾನೇ ಪ್ರೈಸ್ ವೈಸ್ ಹೋದ್ರೆ 350 380 ಆ ತರ ಎಲ್ಲ ಇರುತ್ತೆ. ಸೆಟ್ ಆಫ್ 4 ನ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಸಿಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ, ಈ ಕಲರ್ ಸ್ಯಾರಿ ಇದು ಗ್ರೀನ್, ಸ್ವಲ್ಪ ಗ್ರೀನಿಶ್, ಗ್ರೀನ್ ಅಲ್ಲ ಇದು ಸ್ವಲ್ಪ ಬ್ಲೂ ಗ್ರೀನ್ ಆ ತರ ಸ್ಯಾರಿ ಬರುತ್ತಲ್ಲ ಕಲರ್, ಇದು ತುಂಬಾನೇ ಚೆನ್ನಾಗಿದೆ. ಇದು ಸಾರಿ ಕಲರ್ ಅಷ್ಟು ಗೊತ್ತಾಗ್ತಾ ಇಲ್ಲ ನನ್ಗೆ. ಏನಂತಾರೆ ರಾಮ ಗ್ರೀನ್ ಸಾರಿ ಅಂತ ಹೇಳ್ಬೋದೇನೋ. ರಾಮ ಗ್ರೀನ್ ಕಲರ್ ಸ್ಯಾರಿ ಇದು. ಇದು ಅಷ್ಟೇ 470 ರುಪೀಸ್ ಅಷ್ಟೇ. ಇಲ್ಲಿ ಹೊರಗಡೆ ಏನಾದ್ರು ಅಂಗಡಿನಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾನೇ ಪ್ರೈಸ್ ಇರುತ್ತೆ. ಕಮ್ಮಿ ಅಂದ್ರೂ 600 700 ಅದು ಇದ್ದೇ ಇರುತ್ತೆ. ಇನ್ನು ದೊಡ್ಡ ಅಂಗಡಿಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ 1200 ಇರುತ್ತೆ ಈ ಸ್ಯಾರಿಗಳಿಗೆಲ್ಲ. ಬಟ್ ಆನ್ಲೈನ್ ಅಲ್ಲಿ ಮೀಶೋದಲ್ಲಿ ತುಂಬಾನೇ ಒಳ್ಳೆ ಪ್ರೈಸ್ಗೆ ಬರೀ 470 ರುಪೀಸ್ಗೆ ಈ ಪ್ರಾಡಕ್ಟ್ ನನ್ಗೆ ರಿಸೀವ್ ಆಯ್ತು. ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಗಳು ಅವೈಲಬಲ್ ಇದೆ. ಇದರಲ್ಲಿ ಪಿಂಕ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬ್ಲಾಕ್, ಪಿಂಕ್, ಬ್ಲೂ, ಗ್ರೀನ್, ರೆಡ್ ಎಲ್ಲ ಕಲರ್ಸ್ ಅವೈಲಬಲ್ ಇದೆ. ನಾನ್ ಯಾಕೆ ಈ ಕಲರ್ ನ ತರ್ಸ್ಕೊಂಡೆ ಅಂತ ಹೇಳಿದ್ರೆ ನನಗೆ ಬ್ಲಾಕ್, ಗ್ರೀನ್ ಆ ಕಲರ್ಸ್ ಎಲ್ಲ ಇತ್ತು ಸ್ಯಾರೀಸ್. ಬಟ್ ಈ ಕಲರು ರೇರ್ ಅಲ್ಲ, ತುಂಬಾ ಚೆನ್ನಾಗಿತ್ತು. ನನ್ನ ಹತ್ರ ರೇರ್ ಇರ್ಲಿಲ್ಲ ಈ ಕಲರ್ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡೆ. ಜಾಸ್ತಿ ಈ ಕಲರ್ ಅಲ್ಲಿ ನಾನು ತರ್ಸ್ಕೊಳಲ್ಲ, ರೇರ್ ಅಂತ ಹೇಳಿದ್ನಲ್ಲ. ಬ್ಲೌಸ್ ಬಂದ್ಬಿಟ್ಟು ಈ ತರ ಮೆಟೀರಿಯಲ್, ಬ್ಲೌಸ್ ನೋಡೋದಕ್ ಮಾತ್ರ ಈ ತರ ಇದೆ. ಇದು ತುಂಬಾನೇ ಸಾಫ್ಟ್ ಆಗಿದೆ. ಆ ಬ್ಲೌಸ್ ಬಂದ್ಬಿಟ್ಟು ತುಂಬಾ ಸಾಫ್ಟ್ ಮೆಟೀರಿಯಲ್ ಅಲ್ಲಿ ಬಂದಿರೋಂಥದ್ದು. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇದು ತುಂಬಾ ದಿನದ ಆದ್ಮೇಲೆ ಅಲ್ವಾ ನಾನು ರಿವ್ಯೂ ಕೊಡ್ತಾ ಇರೋದು. ಇದು ಆಲ್ರೆಡಿ ನಾನು ಯೂಸ್ ಮಾಡಿರುವಂತ ಪ್ರಾಡಕ್ಟ್ಸ್ ಗಳು ಹೇಗಿದೆ ಅಂತ ಹೇಳಿ ರಿವ್ಯೂ ಕೊಡ್ತಾ ಇದ್ದೀನಿ. ಕ್ಲಾತಿಂಗ್ ಮಾತ್ರ ಯೂಸ್ ಮಾಡಿರುವಂತದ್ದು. ಕೆಲವು ಐಟಮ್ಸ್ ಗಳು ಹೇಳಿದ್ನಲ್ವಾ ಯೂಸ್ ಮಾಡಿದ್ದೀನಿ ಅಂತ. ಇನ್ನ ಸ್ವಲ್ಪ ಐಟಮ್ಸ್ ಗಳು ಹೊಸ ಐಟಮ್ಸ್ ಗಳನ್ನ ಯೂಸ್ ಮಾಡಿರೋದು. ಇದ್ರಲ್ಲೂ ಅಷ್ಟೇ ಪಿಂಕ್ ಕಲರ್ ಅಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇನ್ನ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಪ್ಯಾಂಟ್. ಇದು ಸೆಟ್ ಆಫ್ 4 ಪ್ಯಾಂಟ್. ಇದು 350 ಏನೋ ಸಮಥಿಂಗ್, 350 ಅರೌಂಡ್ 350 ಒಳಗಡೆನೆ ಬಂದಿರೋಂಥದ್ದು. ನಾನು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ನಲ್ಲಿ ಮೆನ್ಷನ್ ಮಾಡಿಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಾನೇ ಮೆನ್ಷನ್ ಮಾಡಿಟ್ಟಿರ್ತೀನಿ. ಇದು ಸೆಟ್ ಆಫ್ 3. ಒಂದು ಬ್ಲಾಕ್ ಕಲರ್ ಇದೆ. ಆ ಬ್ಲಾಕ್ ಕಲರ್ ಆಲ್ರೆಡಿ ನಾನು ಇದು ಕೂಡ ಯೂಸ್ ಮಾಡ್ತಾ ಇರೋಂತ ಬಟ್ಟೆ ಅಲ್ವಾ, ಸೊ ಬ್ಲಾಕ್ ಕಲರ್ ಒಂದು ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೆ ಅದನ್ನ ತೋರಿಸ್ತಾ ಇಲ್ಲ. ಇನ್ನ ಇದು ಬಂದ್ಬಿಟ್ಟು ವೈಟ್ ಕಲರ್. ಇದು ಒಂದು ಬ್ಲಾಕ್ ಕಲರ್, ಒಂದು ವೈಟ್, ಒಂದು ಗೋಲ್ಡನ್ ಕಲರ್, 3 ಕಲರ್ ಬಂದಿರೋಂಥದ್ದು. ಕ್ಲಾತ್ ನೋಡಿ ನೀವೇ ಹೇಳ್ತೀರಾ. ಹೊರಗಡೆ ಏನಾದ್ರು ತಗೊಂತೀವಿ ಅಂತ ಹೇಳಿದ್ರೆ, ಇದು ಹೊರಗಡೆ ಏನಾದ್ರು ತಗೊಂತೀವಿ ಅಂತ ಹೇಳಿದ್ರೆ 150 ರುಪೀಸ್ ಒಂದು ಪ್ಯಾಂಟ್ ಇದೆ. ಬಟ್ ಇದು 300 350 ಒಳಗಡೆ 3 ಪ್ಯಾಂಟ್ ಬರುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಅಫೋರ್ಡಬಲ್ ಕೂಡ, ತುಂಬಾ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗೂ ಇದೆ. ಇದು ಬಂದ್ಬಿಟ್ಟು ರಯಾನ್ ಕ್ಲಾತ್ ಅಂತ ಹೇಳ್ತಾರೆ ಅನ್ಸುತ್ತೆ. ರಯಾನ್ ಕ್ಲಾತ್ ಅಲ್ಲಿ ಬಂದಿರೋಂಥದ್ದು. ಕ್ಲಾತ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಒಂದು 5 ಶಾರ್ಟ್ಸ್ ನ ಬುಕ್ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ತುಂಬಾ ಕಮ್ಮಿ ಪ್ರೈಸ್ ನಲ್ಲಿ ನಂಗೆ ಸಿಕ್ತು. ಜಸ್ಟ್ 53 ರುಪೀಸ್ ಅಷ್ಟೇ. 353 ರುಪೀಸ್ಗೆ ಸೆಟ್ ಆಫ್ 5 ಕಾಂಬೋ ಐಟಮ್ಸ್ ಗಳು ನನ್ಗೆ ಸಿಕ್ಕಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಡಬಲ್ ಎಕ್ಸೆಲ್ ಸೈಜು. ಶಾರ್ಟ್ಸ್ ಗಳು ಬೇಕಿತ್ತು ಅಂತ ಹೇಳಿ ಬುಕ್ ಮಾಡಿ ತರಿಸಿರೋಂಥದ್ದು. ಇದು ಆಕ್ಚುಲಿ ಸೆಕೆಂಡ್ ಟೈಮ್ ನಾನು ಬುಕ್ ಮಾಡಿ ತರಿಸಿರೋಂಥದ್ದು ಅವ್ರಿಗೆ. ಇನ್ನ ಮಾಡಿದೀನಿ. ತುಂಬಾನೇ ಚೆನ್ನಾಗಿದೆ. ಇದು ಸೆಟ್ ಆಫ್ 5 ಬಂದಿದೆ. ಆಲ್ರೆಡಿ ತರಿಸಿದ ತಕ್ಷಣ ಒಂದು ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ, ಅದಕ್ಕೆ ಅದನ್ನ ತೋರ್ಸಕ್ ಆಗ್ತಾ ಇಲ್ಲ. ತರಿಸಿದ ತಕ್ಷಣ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ, ಅದಕ್ಕೆ ತೋರ್ಸೋದಕ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಇದು ಹೇಳ್ಬೇಕಂತ ಹೇಳಿದ್ರೆ. ಎಲಾಸ್ಟಿಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಝೂಮ್ ಹಾಕಿ. ತುಂಬಾನೇ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ
ಪರ್ಚೇಸ್ ಮಾಡ್ಕೊಳ್ಳಿ. ಇದು ಎಸ್ ಎಲ್ಲು ಮತ್ತೆ ಎಕ್ಸೆಲ್ ಆತರ ಚಿಕ್ಕ ಮಕ್ಳಿಗೆ ಏನಾದ್ರು ಬುಕ್ ಮಾಡ್ಕೋಬೇಕು ಅಂತಂದ್ರೆ ಇನ್ನೂ ಕಮ್ಮಿನಲ್ಲೇ ಸಿಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲೇ. ಬಟ್ ಇದು ಡಬಲ್ ಎಕ್ಸೆಲ್ ಸೈಜ್ ಆಗಿರೋದ್ರಿಂದ 353 ರುಪೀಸ್ಗೆನೋ ನನಗೆ ರಿಸೀವ್ ಆಯ್ತು. ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿದೆ. ಇದು ಕೂಡ ಕಾಟನ್, ಸ್ವಲ್ಪ ಕಾಟನ್ ಮೆಟೀರಿಯಲ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ವಾಷಬಲ್ಗೂ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಮೆಷಿನ್ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ನಾನ್ ಮಾಡಿರೋಂತ ವಿಡಿಯೋಸ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ, ಹಾಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇನ್ನ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಕಿಚನ್ ಮೇಕ್ ಓವರ್ ಹಾಗೆ ರೂಮ್ ಮೇಕ್ ಓವರ್ ಎರಡನ್ನು ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಇಲ್ಲಿರುವಂತ ಪ್ರಾಡಕ್ಟ್ಸ್ ಗಳನ್ನ ಬಳಸ್ಕೊಂಡು ನಾನು ಕಿಚನ್ ಹಾಗೆ ರೂಮ್ ಮೇಕ್ ಓವರ್ ಮಾಡ್ಕೊಂತೀನಿ. ಹಾಗೆ ಇನ್ನೂ ಸ್ವಲ್ಪ ಐಟಮ್ಸ್ ಗಳನ್ನ ಬುಕ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ರಿಸೀವ್ ಆಗೋದಿದೆ. ಅದು ಬಂದ್ಮೇಲೆ ನಾನು ವಿಡಿಯೋಸ್ ನ ನಿಮ್ಗೆ ಶೇರ್ ಮಾಡ್ಕೊಂತೀನಿ. ಯಾರಿಗಾದ್ರೂ ಈ ವಿಡಿಯೋಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ಎಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.